ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲ್ಲವಿನಲ್ಲಿ ಕಥಾ ಸರಣಿಯ 30ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದೀವಿ. ಇತ್ತೀಚೆಗೆ ಕತೆ ಸ್ವಲ್ಪ ಲೇಟಾಗಿ ಮತ್ತೆ ಕಡಿಮೆಯಾಗಿ ಬರ್ತಿದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಸಾಧ್ಯ ಆದಷ್ಟು ಬೇಗ ಟ್ರ್ಯಾಕಿಗೆ ಬರ್ತೀನಿ. ಥ್ಯಾಂಕ್ ಯು. ಅನ್ವಿತಾ ಇಷ್ಟೊಂದು ಕಠಿಣ ನಿರ್ಧಾರ ಪ್ರಕಟಿಸಿದ ತಕ್ಷಣವೇ ಅತ್ತ ಫೋನ್ನ ಆ ಕಡೆ ಇದ್ದ ಅಕ್ಷಯ್ ಶಾಕ್ಗೆ ಒಂದೇ ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಆಗಿ ನಡುಗ್ ಹೋಗಿ ಮೂಕನಾಗಿ ನಿಂತುಬಿಟ್ಟ. ತಾನು ಇಷ್ಟು ಹೊತ್ತು ಕೇಳಿದ್ದು ನಿಜವಾಗಿಯೂ ತನ್ನ ಸೌಮ್ಯ ತಂಗಿ ಅನ್ವಿತಾಳ ಧ್ವನಿಯೇನಾ ಅಂತ ನಂಬಲು ಅವನಿಗೆ ಸಾಧ್ಯವಾಗ್ಲೇ ಇಲ್ಲ. ಅವನು ತೀವ್ರ ಗಾಬರಿಯಿಂದ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಮರಳಿ ಕೇಳ್ದ. ಅನು, ನೀನಿವಾಗ ಏನ್ ಹೇಳ್ದೆ ಅಂತ ನಿನಗಾದ್ರೂ ಜ್ಞಾನ ಇದೆಯಾ? ಅನ್ವಿತಾ ಒಂದು ಆಳವಾದ ಸುದೀರ್ಘ ಉಸಿರು ತಗೊಂಡು ಇನ್ನೂ ಹೆಚ್ಚಿನ ದೃಢತೆಯ ಧ್ವನಿಯಲ್ಲೇ ಅಣ್ಣನ್ಗೆ ಕ್ಲಿಯರ್ ಆಗಿ ಹೇಳಿದ್ಲು. ಅಣ್ಣ, ನೀನಿವಾಗ ಕೇಳಿದ ಪ್ರತಿಯೊಂದು ಮಾತು 100ಕ್ಕೆ 100 ಸತ್ಯ. ನಾನು ರಿಹಾನ್ನನ್ನ ಕಾನೂನುಬದ್ಧವಾಗಿ ನನ್ನ ಸ್ವಂತ ಮಗನಾಗಿ ದತ್ತು ತಗೊಳ್ತಾ ಇದ್ದೀನಿ. ಇನ್ಮೇಲೆ ಈ ವಿಷಯದಲ್ಲಿ ನೀನು ಏನು ಯೋಚನೆ ಮಾಡ್ತೀಯೋ ಅಥವಾ ಏನ್ ಅರ್ಥ ಮಾಡ್ಕೊಳ್ತೀಯೋ ಅದು ಕೇವಲ ನಿನ್ ಸ್ವಂತ ಇಷ್ಟಕ್ಕೆ ಬಿಟ್ಟಿದ್ದು. ದಟ್ಸ್ ಇಟ್. ಅನ್ವಿತಾಳ ಬಾಯಿಂದ ಇಷ್ಟೊಂದು ಕಠಿಣವಾದ ಮೊಂಡಾಟದ ಮಾತು ಕೇಳಿದ ತಕ್ಷಣವೇ ಅಕ್ಷಯ್ ಒಳಗೊಳಗೆ ವಿಪರೀತ ಉದ್ವಿಗ್ನಗೊಂಡ. ಅವಳಿಗೆ ಪರಿಸ್ಥಿತಿ ತಿಳಿ ಹೇಳೋಕೆ ತನ್ನ ಕೊನೆಯ ಪ್ರಯತ್ನ ಎಂಬಂತೆ ಫೋನ್ನಲ್ಲಿ ಜೋರಾಗಿ ಕೂಗ್ದ. ಅನು, ಪ್ಲೀಸ್ ಇಂತಹ ಹುಚ್ಚು ತರಹ ಬಿಹೇವ್ ಮಾಡೋದನ್ನ ಇವತ್ತಿಗೆ ನಿಲ್ಸು. ನೀನ್ ಎಷ್ಟೊಂದು ಕಷ್ಟಪಟ್ಟು ಆ ಹೊಸ ಸಿಟಿಯಲ್ಲಿ ನಿನ್ನದೇ ಆದ ಒಂದು ಸುಂದರವಾದ ಹೊಸ ಪ್ರಪಂಚ ಬಿಲ್ಡ್ ಮಾಡ್ಕೊಂಡಿದ್ಯಾ. ಇವಾಗ ಯಾಕೆ ಈ ಒಂದು ಸಣ್ಣ ಮಗುವಿನ ಹಠಕ್ ಬಿದ್ದು ನಿನ್ನ ಇಡೀ ಸುಂದರ ಫ್ಯೂಚರ್ ಅನ್ನ ನೀನಾಗೆ ನಾಶ ಮಾಡೋಕೆ ಪಣ ತೊಟ್ಟಿದ್ಯಾ ಹೇಳು? ಇಷ್ಟೊಂದು ವರ್ಷಗಳ ನಂತರ ಇವತ್ತಷ್ಟೇ ನಮ್ಮ ಇಡೀ ಕುಟುಂಬ ಒಟ್ಟಿಗೆ ಬರ್ತಾ ಇತ್ತು. ಇಡೀ ಲೈಫ್ ಇವಾಗ ತಾನೇ ಹ್ಯಾಪಿಯಾಗಿ ಒಂದು ಹಳಿಗೆ ಮರಳುತ್ತಿರೋ ಈ ಶುಭ ಸಮಯದಲ್ಲಿ ನೀನ್ ತಗೊಳ್ಳೋ ಈ ಒಂದು ಕಠಿಣ ನಿರ್ಧಾರ ಇಡೀ ನಮ್ಮ ಸಂಸಾರವನ್ನೇ ಹಾಳು ಮಾಡುತ್ತೆ. ನಿನ್ಗೂ ಚೆನ್ನಾಗಿ ಗೊತ್ತು, ನಮ್ಮಪ್ಪ ಲೈಫ್ ನಲ್ಲಿ ಯಾವತ್ತು ಆ ವಿರಾಜ್ ಸಂಬಂಧದ ಮಗುವನ್ನ ತನ್ನ ಕುಟುಂಬದ ಒಳಗಡೆ ಸೇರಿಸ್ಕೊಳ್ಳೋಕೆ ಜನ್ಮದಲ್ಲೂ ಒಪ್ಪಲ್ಲ. ಅದ್ರ ಜೊತೆಗೆ ತಂದೆಯ ಹೆಸರು ಗೊತ್ತಿಲ್ಲದ ಇಂತಹ ಅನಾಥ ಮಕ್ಕಳನ್ನ ನಮ್ಮ ಈ ಕೊಳಕು ಸಮಾಜದ ಜನ ಎಂತಹ ಹೆಸರಿನಿಂದ ಕರೀತಾರೆ ಅನ್ನೋ ಸತ್ಯ ನಿನಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಇಷ್ಟೆಲ್ಲ ಗೊತ್ತಿದ್ದು ನೀನು ಅವನನ್ನ ದತ್ತು ತಗೋತೀನಿ ಅಂತ ಹಠ ಮಾಡ್ತಾ ಇದೆಯಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ ಸ್ವಂತ ಮಗ ಆಯುಷ್ ಇವಾಗ ಇನ್ನೂ ಕೇವಲ 1.5 ತಿಂಗಳ ಪುಟ್ಟ ಮಗು. ಇನ್ನು ನಿನ್ ಸ್ವಂತ ಕಾಲ ಮೇಲೆ ನೀನೇ ಆಫೀಸ್ ಜಾಬ್ ಸೇರಿ ನಿಲ್ಲೋಕೆ ಸಾಧ್ಯವಾಗದೆ ಇರೋ ಈ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇಬ್ರು ಪುಟ್ಟ ಮಕ್ಕಳನ್ನ ಇಡೀ ಜವಾಬ್ದಾರಿಯಿಂದ ಒಟ್ಟಿಗೆ ಹೇಗ್ ತಾನೇ ಸಾಕೋಕ್ ಸಾಧ್ಯ? ಒಂದ್ಸಾರಿ ಕಣ್ಬಿಟ್ಟು ಯೋಚನೆ ಮಾಡು ಪ್ಲೀಸ್ ಎಂದು ಅಕ್ಷಯ್ ಹತಾಶೆಯಿಂದ ಕೂಗ್ದ. ಅಕ್ಷಯ್ ಆಡಿದ ಮಾತು ಕೇಳಿದ ತಕ್ಷಣವೇ ಅನ್ವಿತಾಳ ಮುಖದಲ್ಲಿ ಒಂದು ವ್ಯಂಗ್ಯದ ನಗು ಮೂಡ್ತು. ಅವಳು ಅದೇ ಹರಿತವಾದ ವ್ಯಂಗ್ಯದ ನಗುವಿನಲ್ಲೇ ಅಣ್ಣನಿಗೆ ಇಡೀ ಸಮಾಜದ ಮುಖವಾಡ ಕಳ್ಚೋ ಸಾಲಿಡ್ ರಿಪ್ಲೈ ಕೊಟ್ಲು. ಹೌದು ಅಣ್ಣ, ನನ್ಗೆ ಆ ಸತ್ಯ ತುಂಬಾ ಚೆನ್ನಾಗ್ ಗೊತ್ತು. ಈ ನಮ್ಮ ಕೊಳಕು ಸಮಾಜ ತಂದೆಯ ಹೆಸರು ತಿಳಿಯದ ಮುಗ್ಧ ಮಕ್ಕಳನ್ನ ಅತಿ ಕೀಳಾದ ಹೆಸರಿನಿಂದ ಕರೆಯುತ್ತೆ ಅನ್ನೋದು ನನಗಾವಾಗ್ಲೇ ಕನ್ಫರ್ಮ್ ಆಗಿದೆ. ನೀನಿವತ್ತು ಆ ಸಮಾಜದ ಕಣ್ಣಿನಿಂದಲೇ ನೋಡೋದಾದ್ರೆ ಇವತ್ತು ನನ್ನ ಕೈಯಲ್ಲಿರೋ ನನ್ ಮಗು ಆಯುಷ್ ಇದಾನಲ್ಲ, ಅವನು ಕೂಡ ಇವತ್ತು ಆ ಸಮಾಜದ ಕಣ್ಣಿಗೆ ಪರ್ಫೆಕ್ಟ್ ಆಗಿ ಅದೇ ಅನಾಥ ಮಕ್ಕಳ ಲಿಸ್ಟ್ ನಲ್ಲೇ ಬರ್ತಾನೆ ಅಣ್ಣ. ಯಾಕಂದ್ರೆ ಇವತ್ತು ನನ್ ಮಗ ಆಯುಷ್ನ ತಂದೆಯ ನಿಜವಾದ ಹೆಸರು ಕೂಡ ಈ ಪ್ರಪಂಚದ ಯಾವೊಬ್ಬ 3ನೇ ವ್ಯಕ್ತಿಗೂ ಖಂಡಿತ ಗೊತ್ತಿಲ್ಲ. ಸೊ ಇನ್ ಮುಂದೆ ಈ ಜಗತ್ತು ಮತ್ತು ನಿನ್ನ ಈ ಸಮಾಜ ನನ್ ಮಗ ಆಯುಷ್ನನ್ನು ಕೂಡ ಅದೇ ಹೆಸರಿನಿಂದ ಕರೆದು ನಿಂದಿಸೋದು 100ಕ್ಕೆ 100 ಸ್ಪಷ್ಟವಾಗಿದೆ ಅಲ್ವಾ ಅಣ್ಣ? ಅವತ್ತು ಆ ಮುಗ್ಧ ರಿಹಾನ್ ತಂದೆಯ ಆಸರೆ ಇಲ್ಲದೆ ಸಮಾಜದ ಮುಂದೆ ಎಂತಹ ಭೀಕರ ನಿಂದನೆಗಳನ್ನ ಕೇಳಿ ದಿನಾಲು ಅಳ್ತಾ ಇದ್ನೋ, ಪರ್ಫೆಕ್ಟ್ ಆಗಿ ಅದೇ ಶೈಲಿಯಲ್ಲಿ ನಾಳೆ ಬೆಳಿಗ್ಗೆ ನನ್ ಮಗ ಆಯುಷ್ ಕೂಡ ಇದೇ ನಿಂದನೆಗಳನ್ನ ಕೇಳ್ಬೇಕಾಗುತ್ತೆ. ಅಣ್ಣ, ನೀನಿವತ್ತು ಆ ರಿಹಾನನ್ನ ತುಂಬಾ ಈಸಿಯಾಗಿ ಕಸ ಅಂತ ಹೋಲಿಸಿ ಮಾತಾಡ್ದೆ ಅಲ್ಲ. ಹಾಗಿದ್ರೆ ನಾಳೆ ಬೆಳಿಗ್ಗೆ ನನ್ ಮಗ ಆಯುಷ್ನನ್ನು ಕೂಡ ಅದೇ ಕಸಕ್ಕೆ ಹೋಲಿಸ್ತೀಯಾ ಏನು? ಯಾಕಂದ್ರೆ ಈ ಜಗತ್ತಿಗೆ ರಿಹಾನ್ ತಂದೆಯ ಹೆಸರು ಗೊತ್ತಿಲ್ದ ಹಾಗೆ ಆಯುಷ್ ತಂದೆಯ ಹೆಸರು ಕೂಡ ಯಾರಿಗೂ ಗೊತ್ತಿಲ್ಲ. ಇವಾಗ ಹೇಳಣ್ಣ. ಅನ್ವಿತಾಳ ಬಾಯಿಂದ ತನ್ನ ಸ್ವಂತ ಮಗನನ್ನೇ ಹೋಲಿಸಿ ಆಡಿದ ಆ ಮಾತು ಕೇಳಿದ ತಕ್ಷಣವೇ ಅತ್ತ ಫೋನ್ನಲ್ಲಿದ್ದ ಅಕ್ಷಯ್ ಕೋಪ ಮತ್ತು ಆಘಾತದಿಂದ ಒಮ್ಮೆಲೆ ಕೆರಳಿ ಕೆಂಪಗಾಗಿ ಜೋರಾಗಿ ಕೂಗ್ದ. ಅನ್ವಿತಾ, ನಿನ್ ಬಾಯಿ ಮುಚ್ಚು, ಸಾಕ್ ನಿಲ್ಸು ಇನ್ಮೇಲೆ.
ಆಯುಷ್ ಎಲ್ಲಿ ಅವನು ಮತ್ತೆ ಆ ರಿಹಾನ್ ಎಲ್ಲಿ ಅವನು? ಇವರಿಬ್ರು ಮಧ್ಯೆ ಇವತ್ತು ಆಕಾಶ ಭೂಮಿಯಷ್ಟು ದೊಡ್ಡ ಅಗಾಧ ವ್ಯತ್ಯಾಸ ಇದೆ. ಆಯುಷ್ ನಮ್ ಸ್ವಂತ ಕುಟುಂಬದ ಮಗು, ಅವನು ನಿನ್ನ ಸ್ವಂತ ರಕ್ತದ ಕುಡಿ. ನಾನು ಅವನ ಬಗ್ಗೆ ಲೈಫ್ ನಲ್ಲಿ ಮತ್ಯಾವತ್ತು ಇಂತಹ ಯೋಚನೆ ಮಾಡೋಕೆ ಜನ್ಮದಲ್ಲೂ ಸಾಧ್ಯ ಇಲ್ಲ. ಆ ಮಾತಿನ ಮೇಲೆ ಮರ್ತ್ ಬಿಡು. ನನ್ಗೆ ಆಯುಷ್ ಮೇಲೆ ಭಾವನಾತ್ಮಕ ಬಾಂಧವ್ಯ ಇದೆ. ಇನ್ನು ತಾಂತ್ರಿಕವಾಗಿ ಹೇಳ್ಬೇಕಂದ್ರೆ ಆ ರಿಹಾನ್ ಅನ್ನೋ ಮಗುವಿನ ದೊಡ್ಡ ರೀಸನ್ ಇಂದಾನೆ ಪಾಸ್ಟ್ ನಲ್ಲಿ ನಿನ್ ಲೈಫ್ ನಲ್ಲಿ ಎಷ್ಟೊಂದು ಭೀಕರ ಬಿರುಗಾಳಿಗಳು ಎದ್ದು ಇಡೀ ಸಂಸಾರ ನಾಶವಾಯ್ತು ಅಂತ ನಿನಗೂ ಗೊತ್ತು. ಸೊ ಇನ್ಮೇಲೆ ಈ ವಿಷಯದಲ್ಲಿ ಅನಗತ್ಯವಾಗಿ ವಾದ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಎಲ್ಲದಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಇವತ್ತು ನೀನು ಆಯುಷ್ನ ಬಯೋಲಾಜಿಕಲ್ ಮದರ್. ನಾಳೆ ಬೆಳಿಗ್ಗೆ ಸಮಾಜದಲ್ಲಿ ಏನೇ ಪ್ರಶ್ನೆ ಇದ್ರು ಅವನ್ ಬೆನ್ ಹಿಂದೆ ಬಂಡೆಯ ತರಹ ನಿಂತು ಉತ್ತರ ಕೊಡೋಕೆ ಇವತ್ತು ನೀನಿದ್ಯಾ. ಆದ್ರೆ ಆ ರಿಹಾನ್ ನನ್ನ ಮನೆ ಕರ್ಕೊಂಡ್ ಬಂದು ಸಾಕದ್ಮೇಲೆ ನಾಳೆ ಬೆಳಿಗ್ಗೆ ಈ ಇಡೀ ಜಗತ್ತಿನ ಜನ ನೀನು ಪ್ರಶ್ನೆ ಮಾಡಿದ್ರೆ ನೀನ್ ಅವ್ರಿಗೆ ಏನಂತ ಆನ್ಸರ್ ಕೊಡ್ತೀಯಾ ಅನ್ವಿತಾ? ಅವನು ನಿನ್ನ ಮಾಜಿ ಗಂಡನ್ ಮಗು ಅಂತ ಹೇಳ್ತೀಯಾ, ಅಥವಾ ಅವನ್ ತಂದೆ ಯಾರು ಅಂತ ನಿನಗಾಗ್ಲಿ ಅಥವಾ ಆ ನಿನ್ನ ಮಾಜಿ ಗಂಡನಿಗಾಗ್ಲಿ ಒಂಚೂರು ಗೊತ್ತಿಲ್ಲ ಅಂತ ಇಡೀ ಸಮಾಜದ ಮುಂದೆ ನಿಂತ್ ಹೇಳ್ತೀಯಾ ಏನು? ಕೇವಲ ಒಂದ್ ಸಣ್ಣ ಜಲಸಿಗೋಸ್ಕರ ನೀನು ಇಷ್ಟೊಂದು ದೊಡ್ಡ ರಿಸ್ಕ್ ತಗೊಂಡು ಆ ಮಗುವನ್ನ ಸಾಕ್ತಾ ಇದೀಯಾ ಅಂದ್ರೆ ಈ ಸಮಾಜ ಯಾವೊಬ್ಬ ವ್ಯಕ್ತಿ ತಾನೇ ನಿನ್ ಮಾತನ್ನ ಒಪ್ಕೊಳ್ಳೋಕೆ ಸಾಧ್ಯ ಹೇಳು? ಈ ಇಡೀ ಸಮಾಜದ ಜನ ಇನ್ಮೇಲೆ ನಿನ್ನ ಕಂಪ್ಲೀಟ್ ಆಗಿ ಒಬ್ಳು ಹುಚ್ಚಿ ಅಂತಾನೆ ಕರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ನೀನ್ ಯಾಕಮ್ಮ ನಿನ್ ಸ್ವಂತ ಮಗ ಆಯುಷ್ನ ಸುಂದರವಾದ ಉಜ್ವಲ ಭವಿಷ್ಯವನ್ನ ಇನ್ಯಾರದೋ ಒಬ್ಬ ಅನಾಥ ಮಗುವಿನ ಜೊತೆ ಹಂಚ್ಕೊಳ್ಳೋಕೆ ಇಷ್ಟೊಂದು ಮೂರ್ಖತನದ ಹಠ ಮಾಡ್ತಾ ಇದೀಯಾ? ಇಷ್ಟೆಲ್ಲ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸ್ಕೊಂಡ್ಮೇಲೂ ನೀನು ನಿನ್ನ ಈ ಜಟಿಲ ನಿರ್ಧಾರದಲ್ಲೇ ಗಟ್ಟಿಯಾಗಿ ನಿಲ್ತೀನಿ ಅಂತ ಅನ್ಕೊಂಡಿದ್ರೆ ಇನ್ಮೇಲೆ ಅಣ್ಣನಾಗಿ ನಾನ್ ನಿನ್ ಹಾದಿಗೆ ಬಂದು ಯಾವತ್ತೂ ತಡೆಯೊಡ್ಡಲ್ಲ. ಆದ್ರೆ ನಾನು ಇವತ್ತೇ ನಿನ್ಗೆ ಒಂದ್ ವಿಷಯ ತುಂಬಾ ಸ್ಪಷ್ಟವಾಗಿ ಕ್ಲಿಯರ್ ಮಾಡೋಕೆ ಬಯಸ್ತೀನಿ ಅನ್ವಿತಾ. ಒಂದ್ ವೇಳೆ ನೀನಿವತ್ತು ಅರಿಹಾನನ್ನ ನೀನ್ ಸ್ವಂತ ಮಗ ಅಂತ ಒಪ್ಕೊಂಡು ಮನೆಗ್ ಕರ್ಕೊಂಡ್ ಬಂದ್ರೆ ಇನ್ ಮುಂದೆ ಈ ನಿನ್ನ ಕುಟುಂಬಕ್ಕೆ ಮರಳಿ ಬರೋ ನಿನ್ನ ಭರವಸೆಯ ಬಾಗ್ಲು ಇವತ್ತಿಗೆ ಕ್ಲೋಸ್ ಆಗೋಗುತ್ತೆ. ಅಪ್ಪ ಇನ್ಮೇಲೆ ಲೈಫ್ ನಲ್ಲಿ ಮತ್ತೆ ಯಾವತ್ತು ನೀನ್ ಮುಖ ನೋಡಿ ಒಂದ್ ಸಣ್ಣ ಮಾತು ಕೂಡ ಆಡಲ್ಲ. ಇದು ಗ್ಯಾರಂಟಿ. ನಾನು ಈ ಕೊನೆ ಮಾತು ಇವತ್ತೇ ನಿನ್ ಡೈರಿಲಿ ಬರ್ದಿಟ್ಕೋ ಅನ್ವಿತಾ. ಫ್ಯೂಚರ್ ನಲ್ಲಿ ನೀನ್ ತಗೊಂಡ ಇವತ್ತಿನ ಈ ಒಂದು ತಪ್ಪು ನಿರ್ಧಾರಕ್ಕಾಗಿ ನೀನು ಇಡೀ ಲೈಫ್ ನಾನ್ ಸ್ಟಾಪ್ ಆಗಿ ಕಣ್ಣೀರ್ ಹಾಕಿ ವಿಪರೀತವಾಗಿ ಪಶ್ಚಾತ್ತಾಪ ಪಡ್ತೀಯ, ನೆನ್ಪಿಟ್ಕೋ ಅಂತ ಅಕ್ಷಯ್ ತೀವ್ರವಾದ ಆಕ್ರೋಶದಿಂದ ಹೇಳಿ ತಕ್ಷಣವೇ ಫೋನನ್ನ ಸಡನ್ ಆಗಿ ಕಟ್ ಮಾಡ್ಬಿಟ್ಟ. ಅಕ್ಷಯ್ ಅಷ್ಟೊಂದು ತೀವ್ರವಾದ ಆಕ್ರೋಶದಿಂದ ಫೋನ್ ಕಟ್ ಮಾಡಿದ ತಕ್ಷಣವೇ ಅನ್ವಿತಾ ಬೆಡ್ ಮೇಲೆ ಕುಳಿತು ತುಂಬಾ ಆಳವಾದ ಆಲೋಚನೆಯಲ್ಲಿ ಮುಳುಗ್ ಹೋಗಿ ಎದುರುಗಿದ್ದ ಬ್ಲಾಂಕ್ ಗೋಡೆಯನ್ನೇ ಶಾರ್ಪ್ ಆಗಿ ದಿಟ್ಟಿಸಿ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಇಡೀ ಮೈಂಡ್ ಒಳಗಡೆ ಇವಾಗ ನೂರಾರು ಪ್ರಶ್ನೆಗಳ ದೊಡ್ಡ ಬಿರುಗಾಳಿಯೇ ಜೋರಾಗಿ ಎದ್ದು ಕಾಡ್ತಾ ಇತ್ತು. ಅವಳು ಒಳಗೊಳಗೆ ತುಂಬಾ ಎಮೋಷನಲ್ ಆಗಿ ನಲುಗ್ ಹೋಗ್ತಾ ಇದ್ಲು. ಆದ್ರೆ ಮರುಕ್ಷಣವೇ ಅವಳು ತನ್ನ ಇಡೀ ಧೈರ್ಯವನ್ನ ಒಟ್ಟುಗೂಡಿಸ್ಕೊಂಡು ತನ್ನ ಮೊಬೈಲ್ ಫೋನ್ನ ಗ್ಯಾಲರಿ ಓಪನ್ ಮಾಡಿದ್ಲು. ಅಲ್ಲಿ ಅವಳ ಕಣ್ ಮುಂದೆ ಆಶಿಕ್ ಮತ್ತು ತನ್ನದೇ ಆದ ಅತ್ಯಂತ ಸುಂದರವಾದ ಹಳೆಯ ಫೋಟೋ ಕ್ಲಿಯರ್ ಆಗಿ ಕಾಣಿಸ್ತು. ಆ ಫೋಟೋ ನೋಡಿದ ಆ ಮರುಕ್ಷಣವೇ ಅನ್ವಿತಾಳ ಕಣ್ಣುಗಳಿಂದ ಕಣ್ಣೀರು ತಾನಾಗಿಯೇ ಕೆನ್ನೆ ಮೇಲೆ ಸದ್ದಿಲ್ದೆ ಹರಿಯೋಕೆ ಸ್ಟಾರ್ಟ್ ಆಯ್ತು. ಆದ್ರೆ ಅವಳ ಮುಖದಲ್ಲಿ ಕಣ್ಣೀರಿನ ಮಧ್ಯೆಯೂ ಇವತ್ತು ಎಂತಹದೋ ಒಂದು ನಂಬಲಾಗದಷ್ಟು ಅದ್ಭುತವಾದ ಗಟ್ಟಿಯಾದ ದೃಢ ಸಂಕಲ್ಪ ಕ್ಲಿಯರ್ ಆಗಿ ಮೂಡಿ ಬಂದಿತ್ತು. ಅವಳ ಲೈಫ್ ನಲ್ಲಿ ಆಶಿಕ್ ತನ್ನ ಪಕ್ಕದಲ್ಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದ್ರೆ ಅವನ ಆ ನೆನಪಿನ ಚಿತ್ರ ಇವತ್ತಿಗೂ ಅವಳ ಬದುಕಿನಲ್ಲಿ ಎಂತಹದೇ ದೊಡ್ಡ ಕಷ್ಟದ ಕಠಿಣ ನಿರ್ಧಾರ ತಗೊಳ್ಬೇಕಾದ್ರೂ ಮತ್ತು ಜಗತ್ತಿನ ಮುಂದೆ ಎದ್ದು ನಿಲ್ಬೇಕಾದ್ರೂ ಅವಳಿಗೆ ಒಂದು ಬೆಟ್ಟದ ತರಹದ ಧೈರ್ಯ ಮತ್ತು ಚೈತನ್ಯವನ್ನ ಸದಾ ನೀಡ್ತಲೇ ಇತ್ತು. ಅವಳ ಆ ಹೊಸ ಬದುಕಿನ ಹಾದಿಗೆ ಆಶಿಕ್ ತುಂಬಿದ್ದ ಅದೇ ಧೈರ್ಯದ ಅವಶ್ಯಕತೆ ಸಿಕ್ಕಾಪಟ್ಟೆ ಇತ್ತು. ಅವಳು ಆ ಫೋಟೋವನ್ನ ಪ್ರೀತಿಯಿಂದ ಕಣ್ಣಾರೆ ನೋಡಿದ್ಲು. ನಂತರ ತನ್ನ ಕಣ್ಣಂಚಿನ ಕಣ್ಣೀರನ್ನ ಒರೆಸ್ಕೊಂಡ್ಲು. ನಿಧಾನವಾಗಿ ತನ್ನ ಬೆಡ್ ಮೇಲೆ ಆರಾಮವಾಗಿ ಮಲಗಿ ತನ್ನ ಕಣ್ಣುಗಳನ್ನ ಸೈಲೆಂಟ್ ಆಗಿ ಮುಚ್ಚಿ ನಿದ್ದೆಗೆ ಜಾರೋಕೆ ತನ್ನ ಮನಸ್ಸಿಗೆ ಅವಕಾಶ ಮಾಡಿಕೊಟ್ಲು. ಯಾಕಂದ್ರೆ ಅವಳಿಗೆ ಚೆನ್ನಾಗ್ ಗೊತ್ತಿತ್ತು, ಇನ್ಮೇಲೆ ಮುಂಬರುವ ಆ ಹೊಸ ಬೆಳಗ್ಗಿನ ದಿನ ಅವಳ ಲೈಫ್ ನಲ್ಲಿ ಒಂದು ಹೊಸ ಕಠಿಣ ದುಸ್ವಪ್ನದ ಹಾದಿಯ ತರಹನೇ ಆರಂಭವಾಗಲಿದೆ ಅಂತ. ಅವಳು ಆ ಪ್ರತಿಯೊಂದು ಹೋರಾಟವನ್ನ ಫೇಸ್ ಮಾಡೋಕೆ ಮೆಂಟಲಿ ಪ್ರಿಪೇರ್ ಆಗಿದ್ಲು.
ಆತ್ಮವಿಶ್ವಾಸದ ಉದ್ದೇಶ ಇಟ್ಕೊಂಡು ಅನ್ವಿತಾ ಆ ರಾತ್ರಿಯ ತಡೆಯವಾದ ಸಮಯದಲ್ಲಿ ತುಂಬಾ ನೆಮ್ಮದಿಯಿಂದ ಕಣ್ಮುಚ್ಚಿ ಗಾಢವಾದ ನಿದ್ರೆಗೆ ಜಾರದ್ಲು. ಒಂದು ವಾರದ ನಿರಂತರವಾದ ಹತಾಶ ಪ್ರಯತ್ನದ ನಂತರ ಅನ್ವಿತಾ ಕೊನೆಗೂ ರಿಹಾನ್ನ ಕಾನೂನುಬದ್ಧ ವಶಕ್ಕೆ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾದ್ಲು. ಅವನನ್ನ ಅನಾಥಾಶ್ರಮದಿಂದ ಕಾರಿನಲ್ಲಿ ಮನೆ ಕರ್ತರುವಾಗ ಹೆದರುಕೊಂಡು ತನ್ನ ಇಡೀ ಮಡ್ಲಲ್ಲೇ ಸದ್ದಿಲ್ದೆ ಕುಳಿತಿದ್ದ ರಿಹಾನ್ನ ಸ್ಥಿತಿ ನೋಡಿ ಅನ್ವಿತಾಳಿಗೆ ಒಳಗೊಳಗೆ ರಕ್ತ ಕಣ್ಣೀರ್ ಬಂದಿತ್ತು. ಆ ಶಿಥಿಲಗೊಂಡ ಅನಾಥಾಶ್ರಮದ ತೇವ ಮತ್ತು ಕೆಸರು ತುಂಬಿದ ಮಂದ ಬೆಳಕಿನ ಕೋಣೆಯಲ್ಲಿ ಕಳೆದ 4-5 ತಿಂಗಳುಗಳಿಂದ ಆ 3 ವರ್ಷದ ಮಗುವಿನ ಲೈಫ್ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿತ್ತು. ಅವನು ಧರಿಸಿದ್ದ ಬಟ್ಟೆಗಳು ಅಲ್ಲಲ್ಲಿ ಹರಿದು ಜಟಿಲ ಸ್ಥಿತಿಯಲ್ಲಿದ್ವು. ಬಹುಶಃ ವಾರಗಳಿಂದ ಯಾರು ಅದನ್ನ ಚೇಂಜ್ ಕೂಡ ಮಾಡಿರ್ಲಿಲ್ಲ. ಪಾಶ್ನಲ್ಲಿ ಹಾಲಿಗೆ ಒಂದು ಚಿಟಿಕೆ ಕೇಸರಿ ಬೆರೆಸಿದ ಹಾಗೆ ವಿಪರೀತ ಬೆಳ್ಳಗೆ ಮುದ್ದಾಗಿದ್ದ ಆ ಮಗುವಿನ ಶರೀರದಲ್ಲಿ ಇವತ್ತು ಒಂಚೂರು ರಕ್ತವೇ ಇಲ್ಲವೇನೋ ಎನ್ನುವಂತೆ ಮಗು ಕಂಪ್ಲೀಟ್ ಆಗಿ ಕಪ್ಪಾಗಿ ಹೋಗಿತ್ತು. ಅತಿಯಾದ ದೌರ್ಬಲ್ಯ ಮತ್ತು ನಿರ್ಲಕ್ಷ್ಯದಿಂದಾಗಿ ಅವನ ಆ ಸುಂದರವಾದ ನೀಲಿ ಕಣ್ಣುಗಳ ಸುತ್ತಲೂ ಕಪ್ಪು ರಂಧ್ರಗಳು ಮೂಡಿದ್ವು. ಆ ವಯಸ್ಸಿನ ಮುಗ್ಧ ಮಕ್ಕಳ ಕಣ್ಣಲ್ಲಿ ಇರೋ ಹೊಳಪು ಸಂಪೂರ್ಣವಾಗಿ ಮಂದವಾಗಿತ್ತು. ಅನ್ವಿತಾ ಆ ಅನಾಥಾಶ್ರಮಕ್ಕೆ ಹೋದ ಆ ಮೊದಲ ದಿನವೇ ಅಲ್ಲಿ 5-6 ದೀನ ಮಕ್ಕಳ ಮಧ್ಯೆ ಹೆದರುಕೊಂಡು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಸದ್ದಿಲ್ದೆ ಅಳ್ತಾ ಕುಳಿತಿದ್ದ ರಿಹಾನ್ನನ್ನ ನೋಡಿದ ಆ ಕ್ಷಣದಲ್ಲೇ ಅವಳ ಉಸಿರು ಗಂಟ್ಲಲ್ಲೇ ಸಿಲುಕಿಕೊಂಡ ಹಾಗೆ ಆಯಿತು. ಅವಳು ಆ ಕೋಣೆಯ ಹೊಸ್ತಿಲಲ್ಲೇ ಅಸಹಾಯಕಳಾಗಿ ನಿಂತು ತನ್ನನ್ನೇ ತಾನು ಶಪಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಲು. ಅಂದು ತಾನು ಕೋರ್ಟ್ನಲ್ಲಿ ತನ್ನ ಅಸ್ತಿತ್ವ ಸಾಬೀತುಪಡಿಸಲು ಆ ವಿರಾಜ್ನ ಸತ್ಯವನ್ನ ಹೊರ ಹಾಕದೇ ಇದ್ದಿದ್ರೆ ಇವತ್ತು ಈ ಮುಗ್ಧ ರಿಹಾನ್ ಇಷ್ಟೊಂದು ದೊಡ್ಡ ಮಟ್ಟದ ಮಾನಸಿಕ ಗಾಯ ಅನುಭವಿಸಿ ಈ ನರಕದ ಸ್ಥಿತಿಯಲ್ಲಿ ಇರ್ತಾ ಇರ್ಲಿಲ್ಲ ಅಲ್ವೇ ಅಂತ ಅವಳಿಗೆ ವಿಪರೀತ ಗಿಲ್ಟ್ ಕಾಡ್ತು. ಅವಳು ಸುಮಾರು 5 ನಿಮಿಷಗಳ ಕಾಲ ಬ್ಲಾಂಕ್ ಆಗಿ ಅವನನ್ನೇ ನೋಡಿ ತನ್ನ ಇಡೀ ಧೈರ್ಯ ಒಟ್ಟುಗೂಡಿಸ್ಕೊಂಡು ಮೆಲ್ಲಗೆ ರಿಹಾನ್ ಅಂತ ಹೆಸರಿಟ್ಟು ಕರೆದ್ಲು. ಆದ್ರೆ ಆ ಮಗು ಪ್ರತಿಕ್ರಿಯಿಸ್ಲೇ ಇಲ್ಲ. ಬಹುಶಃ ಇಷ್ಟು ದಿನದಿಂದ ತನ್ನ ಸ್ವಂತ ಹೆಸರು ಕೇಳ್ದೆ ಅವನು ಆ ಅಭ್ಯಾಸವನ್ನೇ ಕಳ್ಕೊಂಡಿದ್ದ. ಅಷ್ಟರಲ್ಲೇ ಅನ್ವಿತಾಳ ಪಕ್ಕದಲ್ಲೇ ಬಂದು ನಿಂತ ಆ ಅನಾಥಾಶ್ರಮದ ಸುಮಾರು 40 ವರ್ಷದ ಕೇರ್ ಟೇಕರ್ ಮಹಿಳೆಯೊಬ್ಳು ರಿಹಾನ್ನನ್ನ ಒಂದು ತರಹ ತೀಕ್ಷ್ಣವಾದ ದೃಷ್ಟಿಯಿಂದ ನೋಡ್ತಾ ತನ್ನ ಅಸಭ್ಯ ಧ್ವನಿಯಲ್ಲಿ ಜೋರಾಗಿ ಕೂಗಿದ್ಲು. ಏ ಇಂಗ್ಲಿಷು, ನಿನ್ಗೆ ನನ್ ಮಾತು ಕೇಳಿಸ್ತಾ ಇಲ್ವೇನೋ? ಬೈತಾ ಬಾ ಮೊದ್ಲು. ಆ ಧ್ವನಿ ಕೇಳಿದ ತಕ್ಷಣವೇ ರಿಹಾನ್ ಒಮ್ಮೆಲೆ ಹೆದರಿ ಹಿಂದೆ ತಿರುಗಿ ನೋಡ್ದ. ಅವನ ಕಣ್ಣುಗಳಲ್ಲಿದ್ದ ಆ ಭಯ ಮತ್ತು ಆತಂಕ ನೋಡಿ ಅನ್ವಿತಾಳ ಹೃದಯ ಕರಗು ಹೋಯಿತು. ರಿಹಾನ್ ತುಂಬಾ ಅಂಜುಬುರುಕುತನ ತರಹ ಹೆಜ್ಜೆ ಇಡ್ತಾ ಸೀದಾ ಆ ಕೇರ್ ಟೇಕರ್ ಹತ್ರ ಬಂದು ನಿಂತ್ಕೊಂಡ. ಅವನ ಬಿಳಿ ಮೈಬಣ್ಣ ಮತ್ತು ಆ ವಿಶಿಷ್ಟ ನೀಲಿ ಕಣ್ಣುಗಳ ಕಾರಣದಿಂದಾಗಿ ಅನಾಥಾಶ್ರಮದ ಇಡೀ ಸಿಬ್ಬಂದಿ ಅವನನ್ನ ಪ್ರೀತಿಯಿಂದ ಕರೆಯುವ ಬದಲು ವ್ಯಂಗ್ಯವಾಗಿ ಇಂಗ್ಲಿಷ್ ಅಂತಾನೆ ಹೆಸರಿಟ್ಟಿದ್ರು. ಆ ಕೇರ್ ಟೇಕರ್ ಅನ್ವಿತಾ ಕಡೆಗೆ ಬೆರಳು ತೋರಿಸಿ ರಿಹಾನ್ಗೆ ಹೇಳದ್ಲು, ನೋಡು, ಇನ್ಮೇಲೆ ನಿನ್ ಸ್ವಂತ ಹೆಸರೇ ನಿನ್ ಕೇಳಿಸಲ್ಲ ಅನ್ಸತ್ತೆ. ನಿನ್ನನ್ನ ಮೀಟ್ ಮಾಡಕ್ಕೆ ಯಾರೋ ಬಂದಿದ್ದಾರೆ ನೋಡಲ್ಲಿ. ರಿಹಾನ್ ನಿಧಾನವಾಗಿ ಕಣ್ ಎತ್ತಿ ಅನ್ವಿತಾಳ ಮುಖ ನೋಡಿದಾಗ ಅನ್ವಿತಾ ತುಂಬಾ ಕಷ್ಟಪಟ್ಟು ತನ್ನ ಕಣ್ಣೀರ್ ಹತ್ತಿಕ್ಕಿ ಅವನ್ ಮುಖ ನೋಡಿ ಸಾಫ್ಟ್ ಆಗಿ ಸ್ಮೈಲ್ ಮಾಡಿದ್ಲು. ಆದ್ರೆ ರಿಹಾನ್ ಮಾತ್ರ ಒಂದು ತರಹ ವಿಚಿತ್ರ ಕಣ್ಣುಗಳಿಂದ ಅವಳನ್ನೇ ಬ್ಲಾಂಕ್ ಆಗಿ ನೋಡ್ತಾ ಇದ್ದ. ಯಾಕಂದ್ರೆ ಅವನ ಮಗುವಿನ ಮನಸ್ಸಿಗೆ ಇವಳು ಯಾರು ಅನ್ನೋದು ಆವಾಗ್ಲೇ ಕಂಪ್ಲೀಟ್ ಆಗಿ ಮರ್ತು ಹೋಗಿತ್ತು. ಅನ್ವಿತಾ ತುಂಬಾ ಪ್ರೀತಿಯಿಂದ ತನ್ನ 2 ಕೈಗಳನ್ನ ಚಾಚಿ ಅವನನ್ನ ಹತ್ರ ಕರೆದ್ಲು. ರಿಹಾನ್ ತನ್ನ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ನಿಧಾನವಾಗಿ ಅವಳ ಬಳಿಗೆ ಬಂದು ನಿಂತ. ಅನ್ವಿತಾ ತಕ್ಷಣ ಕೆಳು ಕುಳಿತು ಅವನ 2 ಕೆನ್ನೆಗಳನ್ನ ತನ್ನ ಮೃದುವಾದ ಅಂಗೈಯಲ್ಲಿ ಹಿಡ್ಕೊಂಡು ತುಂಬಾ ಭಾವುಕಳಾಗಿ ಕೇಳಿದ್ಲು, ರಿಹಾನ್ ಪುಟ್ಟ, ಇವತ್ತಿನಿಂದ ನೀನ್ ನನ್ ಜೊತೆ ನನ್ ಹೊಸ ಮನೆಗ್ ಬರ್ತೀಯ ಕಂದಮ್ಮ. ಅನ್ವಿತಾ ಆ ಒಂದೇ ಒಂದು ಮಾತು ಹೇಳಿದ ಆ ಮರುಕ್ಷಣವೇ ಅವಳ ತೆಳ್ಳಗಿನ ತುಟಿಗಳಲ್ಲಿದ್ದ ಆ ನಗು ಒಮ್ಮೆಲೆ ಮಾಯವಾಯ್ತು. ಆದ್ರೆ ಮನೆ ಅನ್ನೋ ವರ್ಡ್ ಕೇಳಿದ ತಕ್ಷಣವೇ ಆ ಮುಗ್ಧ ರಿಹಾನ್ನ ಮಂದ ಕಣ್ಣುಗಳಲ್ಲಿ ಒಂದು ಸುಂದರವಾದ ಹೊಸ ಆಸೆಯ ಹೊಳಪು ಕ್ಲಿಯರ್ ಆಗಿ ಮೂಡಿ ಬಂತು. ಅನ್ವಿತಾಳಿಗೆ ಆ ಮಗುವಿನ ಕಣ್ಣಲ್ಲೇ ತನ್ನ ಇಡೀ ಪ್ರಶ್ನೆಗೆ ಆನ್ಸರ್ ಸಿಕ್ಬಿಡ್ತು. ಅವಳು ಇಲ್ಲಿಗೆ ಬಂದ ಉದ್ದೇಶ ಇವತ್ತಿಗೆ ಇನ್ನು 100 ಪಟ್ಟು ಹೆಚ್ಚಿನ ಶಕ್ತಿ ಪಡ್ಕೊಂತು.
ಅವಳು ತನ್ನ ಕಣ್ಣಂಚಿನ ನೀರನ್ನ ಒರೆಸ್ಕೊಂಡು ರಿಹಾನ್ ತಲೆ ಸವರ್ತಾ ಹೇಳಿದ್ಲು, ಸರಿ ಪುಟ್ಟ, ಇದು ನನ್ ಪ್ರಾಮಿಸ್. ಇನ್ನು ಕೇವಲ 2-3 ದಿನದ ಒಳಗಡೆ ಈ ಅಮ್ಮ ನಿನ್ನನ್ನ ನಮ್ ಹೊಸ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳಿ ಅನ್ವಿತಾ ಇನ್ನು ಅಲ್ಲಿ ನಿಲ್ಲೋಕೆ ಸಾಧ್ಯವಾಗದೆ ಕಣ್ಣೀರ್ ಹಾಕ್ತಾ ಆ ರೂಮ್ನಿಂದ ಹೊರಗೆ ಓಡ್ ಬಂದ್ಲು. ಬಾಗಿಲ ಪಕ್ಕದಲ್ಲೇ ನಿಂತು ಇದೆಲ್ಲವನ್ನ ಕಣ್ಣಾರೆ ನೋಡ್ತಾ ಇದ್ದ ರಿಷಬ್ ಮತ್ತು ರಿಧಿಮಾ ಇಬ್ಬರ ಕಣ್ಣುಗಳು ಕೂಡ ತೇವವಾಗಿ ತುಂಬಿ ಬಂದಿದ್ವು. ಅನ್ವಿತಾ ಮೆಂಟಲಿ ತುಂಬಾ ಕುಸ್ತಿರೋದನ್ನ ನೋಡಿ ರಿಷಬ್ ತಕ್ಷಣ ರಿಧಿಮಾಳಿಗೆ ಅವಳ ಹತ್ರ ಹೋಗಿ ಸಮಾಧಾನ ಮಾಡು ಅಂತ ಸನ್ನೆ ಮಾಡಿ ತಾನು ಅಫಿಷಿಯಲ್ ಆಗಿ ಆ ಅನಾಥಾಶ್ರಮದ ವಾರ್ಡನ್ ಜೊತೆ ದತ್ತು ಪ್ರಕ್ರಿಯೆಯ ಕಾಗದ ಪತ್ರಗಳ ಬಗ್ಗೆ ಮಾತಾಡೋಕೆ ಆಫೀಸ್ ರೂಮ್ ಕಡೆಗೆ ನಡೆದ. ಆ ಅನಾಥಾಶ್ರಮದ ಇಡೀ ಪರಿಸ್ಥಿತಿ ತುಂಬಾ ಕೆಟ್ಟದಾಗೆ ಇತ್ತು. ಮತ್ತೆ ಅಲ್ಲಿರೋ ಪ್ರತಿಯೊಂದು ಮಗುವಿನ ಲೈಫ್ ಕೂಡ ನರಕದ ತರಹ ಇತ್ತು. ಅನ್ವಿತಾಳಿಗೆ ಎಲ್ಲರನ್ನ ದತ್ತು ತಗೊಳ್ಳೋಕೆ ಸಾಧ್ಯ ಇರಲಿಲ್ಲ ನಿಜ, ಆದ್ರೆ ಅವರಿಗಾಗಿ ಏನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡ್ಲೇಬೇಕು ಅಂತ ಅವಳು ಗಟ್ಟಿಯಾಗಿ ಡಿಸೈಡ್ ಮಾಡಿದ್ಲು. ಅದಕ್ಕೆ ರಿಹಾನನ್ನ ಮನೆ ಕರೆತಂದ ತಕ್ಷಣವೇ ಅನ್ವಿತಾ ಲಾಯರ್ ಫರ್ಹಾನ್ ಮತ್ತೆ ಡಾಕ್ಟರ್ ರಿಷಬ್ ಸಹಾಯದಿಂದ ಆ ಅನಾಥಾಶ್ರಮದ ಸ್ಥಿತಿಯ ಇಡೀ ಇನ್ಫಾರ್ಮೇಶನ್ ಅನ್ನ ಮೀಡಿಯಾ ಮತ್ತು ಮಾಧ್ಯಮದ ಜನರ ಮುಖಾಂತರ ಟಿವಿ ಮತ್ತು ದಿನಪತ್ರಿಕೆಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ದೊಡ್ಡ ಮಟ್ಟದಲ್ಲಿ ವರದಿ ಮಾಡಿಸಿದ್ಲು. ಯಾವಾಗ ಈ ವಿಷಯ ಇಡೀ ರಾಜ್ಯಾದ್ಯಂತ ಸೌಂಡ್ ಮಾಡ್ತೋ ಅವತ್ತೇ ಸ್ಥಳೀಯ ಸರ್ಕಾರ ಎಚ್ಚೆತ್ಕೊಂಡು ತಕ್ಷಣವೇ ಆ ಅನಾಥಾಶ್ರಮದ ಮೇಲೆ ಕಠಿಣ ಕ್ರಮ ಕೈಗೊಂಡು ಅಲ್ಲಿ ಮೂಲ ಸೌಕರ್ಯಗಳನ್ನ ಸುಧಾರಣೆ ಮಾಡ್ತು. ಅಷ್ಟೇ ಅಲ್ಲ, ಕೆಲವು ದೊಡ್ಡ NGOಗಳು ಕೂಡ ಆ ಮಕ್ಕಳಿಗೆ ಹೆಲ್ಪ್ ಮಾಡೋಕೆ ಮುಂದೆ ಬಂದ್ವು. ಈ ಅದ್ಭುತ ಹೆಜ್ಜೆಯ ಮೂಲಕ ಅನ್ವಿತಾ ಕೇವಲ ರಿಹಾನ್ ಜೀವ ಮಾತ್ರವಲ್ಲ, ಅಲ್ಲಿರೋ ಇಡೀ ಅಮಾಯಕ ಮಕ್ಕಳ ಲೈಫ್ ಅನ್ನು ಕೂಡ ತುಂಬಾ ಸೇಫ್ ಆಗಿ ಕಾಪಾಡಿದ್ಲು. ಇನ್ನು ರಿಹಾನನ್ನ ಮನೆಗೆ ಕರೆತಂದ ಮೇಲಂತೂ ಅನ್ವಿತಾಳಿಗೆ ಅವನನ್ನ ಹಳೆಯ ನಾರ್ಮಲ್ ಕಂಡೀಷನ್ಗೆ ತರೋಕೆ ಸುಮಾರು 1 ತಿಂಗಳಿಗೂ ಹೆಚ್ಚು ಕಾಲ ಹಗಲು ರಾತ್ರಿ ಕಷ್ಟಪಟ್ಟು ಶ್ರಮಿಸಬೇಕಾಯಿತು. ಇತ್ತ ಆಫೀಸ್ ಕೆಲಸಗಳ ಮಧ್ಯೆಯೂ ಅವಳು ರಿಹಾನ್ಗಾಗಿ ತನ್ನ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕೆ ಒಂಚೂರು ಹಿಂಜರಿತಲೇ ಇರಲಿಲ್ಲ. ಅವಳ ಆ ತಾಯಿಯ ಪವಿತ್ರವಾದ ಪ್ರೀತಿಯ ಆರೈಕೆಗೆ ಸಿಕ್ಕಿ ಆ ಮುಗ್ಧ ಮಗು ನಿಧಾನವಾಗಿ ಹಳೆಯ ಭಯದಿಂದ ಆಚೆ ಬಂದು ನಾರ್ಮಲ್ ಆಗೋಕೆ ಸ್ಟಾರ್ಟ್ ಮಾಡ್ತು. ಇದೆಲ್ಲದರ ಮಧ್ಯೆ ಅವನು ಒಂದು ದಿನ ತಾನಾಗಿಯೇ ಅನ್ವಿತಾಳನ್ನ ತುಂಬಾ ಪ್ರೀತಿಯಿಂದ ಅಮ್ಮ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ದ. ಅನ್ವಿತಾಗೆ ತಾನು ಯಾವಾಗ ಅವನ ಆ ಮುಗ್ಧ ಕರೆಗೆ ಒಬ್ಬ ತಾಯಿಯಾಗಿ ಕನೆಕ್ಟ್ ಆದೆ ಅನ್ನೋದು ಅವಳಿಗೆ ಇವತ್ತಿಗೂ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಅವಳು ರಿಹಾನ್ಗೆ ಯಾವತ್ತೂ ನನ್ನನ್ನ ಅಮ್ಮ ಅಂತಾನೆ ಕರಿಬೇಕು ಅಂತ ಫೋರ್ಸ್ ಮಾಡಿರ್ಲೇ ಇಲ್ಲ. ಆದ್ರೆ ಈ ಪ್ರಪಂಚದಲ್ಲಿ ಕೆಲವು ಪವಿತ್ರ ಸಂಬಂಧಗಳು ಕೇವಲ ರಕ್ತದಿಂದ ಮಾತ್ರ ಬರಲ್ಲ, ಅವು ನೇರವಾಗಿ ಹೃದಯದ ಆಳದಿಂದ ತುಂಬಾ ಹತ್ತಿರವಾಗಿ ಬೆಳೆದು ಬಿಡುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು 2 ವರ್ಷಗಳ ಸುದೀರ್ಘ ಲೀಪ್ ನಂತರ ಆ ಪುಟ್ಟ ರಿಹಾನ್ ಇವತ್ತು ಅನ್ವಿತಾಳ ಇಡೀ ಲೈಫ್ನ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ ಆಗಿ ಚೇಂಜ್ ಆಗಿದ್ದ. ಇನ್ಮೇಲೆ ಇವರಿಬ್ಬರ ಲೈಫ್ನಲ್ಲಿ ಅವನಿಲ್ದೆ ತಾನು ಬದುಕಿರೋದನ್ನ ಯೋಚನೆ ಮಾಡೋಕೆ ಕೂಡ ಅವಳಿಗೆ ಸಾಧ್ಯ ಇರಲಿಲ್ಲ. ಇತ್ತ ಪ್ರಸ್ತುತ ದಿನದ ಆ ಸೈಲೆಂಟ್ ರಾತ್ರಿಯ ಸಮಯದಲ್ಲಿ ತನ್ನ ಬೆಡ್ ಮೇಲೆ ಮಲಗಿದ್ದ ಅನ್ವಿತಾಳ ಮೊಬೈಲ್ ಫೋನ್ ಮತ್ತೊಮ್ಮೆ ನಾನ್ ಸ್ಟಾಪ್ ಆಗಿ ಕಂಟ್ರೋಲ್ ಇಲ್ಲದೆ ರಿಂಗ್ ಆಗ್ತಾನೆ ಇತ್ತು. ಆ ಫೋನ್ ಸೌಂಡ್ ಕೇಳಿ ಅವಳ ಹಳೆಯ ನೆನಪುಗಳ ಇಡೀ ಧ್ಯಾನ ಒಂದೇ ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಯಿತು. ಮಧ್ಯರಾತ್ರಿಯ ಮುಂಜಾನೆ ಸಮಯದಲ್ಲಿ ಪದೇ ಪದೇ ಫೋನ್ ಬರ್ತಾ ಇರೋದನ್ನ ನೋಡಿ ಲೈಫ್ ನಲ್ಲಿ ಇನ್ಯಾವುದೋ ಒಂದು ಅಹಿತಕರ ಕೆಟ್ಟ ಘಟನೆ ನಡೆದಿದೆಯೇನೋ ಅಂತ ಅನ್ವಿತಾಳಿಗೆ ಒಳಗೊಳಗೆ ತೀವ್ರವಾದ ಭಯ ಶುರುವಾಯಿತು. ಅವಳು ತಕ್ಷಣವೇ ಬೆಡ್ನಿಂದ ಎದ್ದು ಚಾರ್ಜರ್ನಿಂದ ಫೋನ್ ಬಿಡಿಸಿ ಸ್ಕ್ರೀನ್ ನೋಡಿದಾಗ ಅಲ್ಲಿ ಅವಳ ಪ್ರೀತಿಯ ಗೆಳತಿ ರಿಧಿಮಾ ಫೋನ್ ಮಾಡ್ತಾ ಇದ್ದಿದ್ದು ಡಿಸ್ಪ್ಲೇ ಆಯಿತು. ಅನ್ವಿತಾ ತಕ್ಷಣವೇ ಕಾಲ್ ಅಟೆಂಡ್ ಮಾಡಿ ಕಿವಿಗಿಟ್ಕೊಂಡ್ಲು. ಆದ್ರೆ ಫೋನ್ನ ಆ ಕಡೆಯಿಂದ ಕೇಳಿ ಬಂದ ರಿಧಿಮಾಳ ನಾರ್ಮಲ್ ಧ್ವನಿ ಕೇಳಿದ ತಕ್ಷಣವೇ ಅನ್ವಿತಾಗೆ ಒಂದು ವಿಷಯ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತು. ಇಲ್ಲಿ ಚಿಂತೆ ಮಾಡೋ ತರಹದ ಯಾವುದೇ ಪ್ರಾಬ್ಲಮ್ ಖಂಡಿತ ನಡೆದಿಲ್ಲ ಅಂತ. ಪಾಸ್ಟ್ನ ಎಷ್ಟೋ ದಿನಗಳ ಲೈಫ್ನ ತರಹನೇ ಇವತ್ತು ಕೂಡ ನಮ್ಮ ಈ ಕ್ರೇಜಿ ಮೇಡಮ್ ಕೇವಲ ಟೈಮ್ ಪಾಸ್ ಮೋಜಿನ ಗಾಸಿಪ್ ಮಾತಾಡೋಕೆ ಅಂತಾನೆ ಇಷ್ಟೊಂದು ಮಧ್ಯರಾತ್ರಿ ಫೋನ್ ಮಾಡಿದಾಳೆ ಅನ್ನೋದು ಅವಳಿಗೆ ಕನ್ಫರ್ಮ್ ಆಯ್ತು. ಅನ್ವಿತಾ ಕೂಡ ರಿಧಿಮಾಳ ಈ ಹಳೆಯ ಕೆಟ್ಟ ಹವ್ಯಾಸಕ್ಕೆ ಆವಾಗ್ಲೇ
ಪರಿಪೂರ್ಣವಾಗಿ ಉಗ್ಕೊಂಡಿದ್ಲು. ಅವಳು ಮುಗುಳ್ನಗ್ತಾ ತುಂಬಾ ಫನ್ನಿಯಾಗಿ ರಿಧಿಮಾಳಿಗೆ ಕೇಳಿದ್ಲು, ಏನಾಯ್ತು ರಿಧಿಮಾ ಮೇಡಮ್, ಇಷ್ಟೊಂದು ಮಧ್ಯರಾತ್ರಿ ಸಡನ್ ಆಗಿ ಈ ನಿನ್ನ ಗೆಳತಿಯ ನೆನಪು ಬಂದಿತ್ತೇನು? ಇವತ್ತು ನಿನ್ನ ಭಾವಿ ಪತಿ ಅರ್ಪಿತ್ ಸರ್ ನಿನಗೆ ಫೋನ್ ಮಾಡಿ ಮಾತಾಡಿಸ್ಲಿಲ್ವೇನು? ಅಥವಾ ನಿನ್ನೆ ರಾತ್ರಿ ನೀ ನನ್ನ ಕರೆಯನ್ನ ಅಟೆಂಡ್ ಮಾಡದೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೆಯಲ್ಲ, ಅದಕ್ಕೆ ಇವತ್ತು ನನ್ನನ್ನ ಇಷ್ಟೊಂದು ಮಿಸ್ ಮಾಡಿಕೊಂಡು ಈ ಟೈಮ್ನಲ್ಲಿ ಕಾಲ್ ಮಾಡಿದ್ಯಾ ಏನು ಅಂತ ಅನ್ವಿತಾ ರಿಧಿಮಾಳಿಗೆ ನಿಶ್ಚಿತಾರ್ಥವಾಗಿದ್ದ ಅರ್ಪಿತ್ ಹೆಸರನ್ನ ಹೇಳಿ ಕಾಲೆಳೆಯೋಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ಅತ್ತ ಫೋನ್ನಲ್ಲಿದ್ದ ರಿಧಿಮಾ ಒಂಚೂರು ವಿಚಲಿತಳಾಗದೆ ತನ್ನದೇ ಆದ ಹಳೆಯ ನಾಟಕೀಯ ಶೈಲಿಯಲ್ಲಿ ಅನ್ವಿತಾಳಿಗೆ ಇಂಟ್ರೆಸ್ಟಿಂಗ್ ಆಗಿ ರಿಪ್ಲೈ ನೀಡಿದ್ಲು. ಹೇ ನನ್ನ ಪ್ರೀತಿಯ ಜೀವವೇ, ನೀನು ಆ ಅರ್ಪಿತ್ನನ್ನು ಎಲ್ಲಿ ತಂದು ನನ್ನ ಪ್ರೀತಿಯ ಮಧ್ಯೆ ನಿಲ್ಲಿಸ್ತಾ ಇದೆಯಾ ಹೇಳು? ಅವನನ್ನ ನಾನು ಭೇಟಿಯಾಗಿದ್ದು ಕೇವಲ 1 ವರ್ಷದ ಮುಂಚೆ ಅಷ್ಟೇ. ಆದರೆ ನಿನ್ನ ಮತ್ತು ನನ್ನ ಮಧ್ಯೆ ಇರೋ ಈ ಫ್ರೆಂಡ್ಶಿಪ್ ಎಷ್ಟೊಂದು ಹಳೆಯದು ಅಂತ ನಿನ್ಗೂ ಗೊತ್ತು ತಾನೇ? ನೀನೇ ನೋಡು, ಇವತ್ತಿಗೂ ನನ್ನ ಹಳೆಯ ಕಾಲೇಜು ಲೈಫ್ನ ಮೊದಲ ಪ್ರೀತಿಯ ಗೆಳತಿ. ನಾನು ನನ್ನ ಇಡೀ ಲೈಫ್ನಲ್ಲಿ ನಿನ್ನನ್ನು ಮರೆಯಲು ಸಾಧ್ಯವೇ ಇಲ್ಲ. ಹೀಗಿರುವಾಗ ನೀನು ಪದೇ ಪದೇ ಆ ಅರ್ಪಿತ್ ಹೆಸರನ್ನ ಮಧ್ಯೆ ತಂದು ನನ್ನ ಹೃದಯಕ್ಕೆ ಯಾಕೆ ಈ ತರಹ ಸಾಫ್ಟ್ ಆಗಿ ನೋವು ಕೊಡ್ತಾ ಇದೆಯಾ ಹೇಳು? ನೆನ್ಪಿಟ್ಕೋ ಅನ್ವಿತಾ ಮೇಡಮ್, ನನ್ನ ಇಡೀ ಬದುಕಿನ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಯಾವತ್ತೂ ಕೇವಲ ನೀನ್ ಮಾತ್ರ ನನ್ನ ಫಸ್ಟ್ ಪ್ರಿಯಾರಿಟಿ ಆಗಿರ್ತೀಯ. ಲೈಫ್ನಲ್ಲಿ ಇಂತಹ 100 ಅರ್ಪಿತ್ಗಳು ಬರ್ತಾರೆ ಮತ್ತೆ ಹೋಗ್ತಾರೆ, ಆದ್ರೆ ನನ್ನ ಅನ್ವಿತಾ ಮಾತ್ರ ಯಾವತ್ತೂ ಒಬ್ಳೇ ಇರೋದು ಅಂತ ರಿಧಿಮಾ ತುಂಬಾ ಡ್ರಾಮಾ ಮಾಡ್ತಾ ಡೈಲಾಗ್ ಹೊಡೆದ್ಲು. ರಿಧಿಮಾ ಆಡಿದ ನಾಟಕೀಯ ಮಾತುಗಳನ್ನ ಕೇಳಿ ಅನ್ವಿತಾಗೆ ತಟ್ಟನೆ ಜೋರಾಗಿ ನಗು ಬಂದ್ಬಿಡ್ತು. ವಾಸ್ತವವಾಗಿ ರಿಧಿಮಾ ಅಂದ್ರೆ ಅನ್ವಿತಾಳ ಬದುಕಿನಲ್ಲಿ ಬೀಸಿ ಬಂದ ಒಂದು ಸುಂದರವಾದ ತಂಗಾಳಿಯ ತರಹ ಇದ್ಲು. ಎಂತಹದೇ ಕಷ್ಟದ ಸಿಚುವೇಶನ್ ಇದ್ರೂ ಕೂಡ ಅನ್ವಿತಾಳ ಮುಖದಲ್ಲಿ ಒಂದು ಸಣ್ಣ ನಗು ತರಿಸಿ ಅವಳ ಇಡೀ ಸ್ಯಾಡ್ ಮೂಡನ್ನ ಕಂಪ್ಲೀಟ್ ಹಗಿರಗೊಳಿಸೋದ್ರಲ್ಲಿ ರಿಧಿಮಾ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಆಗಿದ್ಲು. ನಿಜವಾದ ಅರ್ಥದಲ್ಲಿ ಈ ಪ್ರಪಂಚದಲ್ಲಿ ಅನ್ವಿತಾ ಕಣ್ಣು ಮುಚ್ಚಿ ಕುರುಡಾಗಿ ನಂಬಬಹುದಾದ ಏಕೈಕ ಜೀವಾಳದ ಬೆಸ್ಟ್ ಫ್ರೆಂಡ್ ಅಂದ್ರೆ ಅದು ಕೇವಲ ಈ ರಿಧಿಮಾ ಮಾತ್ರ ಆಗಿದ್ಲು. ಮತ್ತೆ ರಿಧಿಮಾ ಕೂಡ ಇವರಿಬ್ಬರ ಈ ಸ್ನೇಹವನ್ನ ತನ್ನ ಇಡೀ ಹೃದಯದ ಆಳದಿಂದ ಪ್ರಾಣಕ್ಕಿಂತ ಜಾಸ್ತಿ ಕೇರ್ ಮಾಡ್ತಾ ಇದ್ಲು. ಪಾಸ್ಟ್ ನಲ್ಲಿ ಅನ್ವಿತಾಳ ಲೈಫ್ ನಲ್ಲಿ ಉಂಟಾಗಿದ್ದ ಆ ಒಂದು ದೊಡ್ಡ ಶೂನ್ಯತೆ ಮತ್ತು ಇತ್ತ ರಿಧಿಮಾಳ ಸ್ವಂತ ಅಕ್ಕ ವಿಧಿ ಲೈಫ್ ನಲ್ಲಿ ನಡೆದಿದ್ದ ಆ ಹಳೆಯ ಕರಾಳ ಘಟನೆಗಳು ಇವರಿಬ್ಬರ ಆತ್ಮವನ್ನ ಒಳಗೊಳಗೆ ತುಂಬಾ ಹತ್ತಿರವಾಗಿ ಕನೆಕ್ಟ್ ಮಾಡಿದ್ವು. ಕಾಲೇಜು ದಿನಗಳಿಂದ ಸ್ಟಾರ್ಟ್ ಆಗಿದ್ದ ಇವರ ಈ ಸಣ್ಣ ಬಾಂಧವ್ಯ ಕಾಲ ಕಳೆದಂತೆ ಯಾವಾಗ ಇಡೀ ಕುಟುಂಬದ ರಕ್ತ ಸಂಬಂಧಕ್ಕಿಂತ ಇನ್ನೂ ಆಪ್ತವಾಯಿತು ಅಂತ ಅವರಿಗೆ ಗೊತ್ತಿರಲಿಲ್ಲ. ಇವತ್ತು ಇಡೀ ರಿಧಿಮಾ ಫ್ಯಾಮಿಲಿ ಅಂದ್ರೆ ರಿಷಬ್, ಅವನ ಭಾವಿ ಪತ್ನಿ ನಿತ್ಯ ಮತ್ತು ರಿಷಬ್ನ ತಾಯಿ ಪ್ರತಿಯೊಬ್ರು ಅನ್ವಿತಾಳನ್ನ ತಮ್ಮ ಸ್ವಂತ ಮನೆ ಮಗಳ ತರಹನೇ ಇಡೀ ಲೈಫ್ನಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಬೆಂಬಲವಾಗಿ ನಿಂತು ಕೇರ್ ಮಾಡ್ತಾ ಇದ್ರು. ಅವಳ ಪ್ರತಿಯೊಂದು ಸುಖ ದುಃಖದಲ್ಲೂ ಜೊತೆಯಾಗಿ ಇರ್ತಾ ಇದ್ರು.